ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಪ್ಲೀಸ್ ಇನ್ನು 10 ಸಬ್ಸ್ಕ್ರೈಬರ್ಸ್ಗಳು ಮಾತ್ರ ಬಾಕಿ ಇದ್ದೀರಾ. ನನ್ನ ಚಾನಲಲ್ಲಿ 25,000 ಸಬ್ಸ್ಕ್ರೈಬರ್ಸ್ಗಳು ಕಂಪ್ಲೀಟ್ ಆಗ್ತೀರಾ. ಸೊ ಪ್ಲೀಸ್ ಈ ವಿಡಿಯೋ ಮುಗಿಯೋದಷ್ಟೊತ್ತಿಗೆ, ಈ ಸಂಜೆ ಅಷ್ಟೊತ್ತಿಗೆ ಪ್ಲೀಸ್ 25,000ನ ಕಂಪ್ಲೀಟ್ ಮಾಡಿಸ್ಬಿಡಿ ಅಂತ ಕೇಳ್ಕೊತಾ, ಮೊದಲನೇದಾಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಸ್ಪಾಯ್ಲ್ ಮಾಡೋದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ತುಂಬಾ ವಿಡಿಯೋಸ್ಗಳನ್ನ, ತುಂಬಾ ಬ್ಯಾಕ್ ಸ್ಟೇಜ್ ವಿಡಿಯೋಸ್ಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರು ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಅಂಡ್ ಮತ್ತೊಮ್ಮೆ ಅವರು ರಸಲ್ ಮೇನಿಯಾ ಸೂಪರ್ ಸ್ಟಾರ್ಸ್ಗಳ ಎಂಟ್ರೀಸ್ಗಳನ್ನ ಹೇಳ್ಕೊಡ್ತಾ ಇರ್ತಕ್ಕಂತಹ ವಿಡಿಯೋನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲೋಗನ್ ಪಾಲ್ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ, ನೀನು ನನ್ನ ಎಂಟ್ರಿನ ಯಾವ ರೀತಿ ಮಾಡುವಂತ. ಬಿಯಾಂಕಾ ಬ್ಲೇರ್ ಅವರಿಗೆ ಹೇಳ್ತಾ ಇದ್ದಾರೆ, ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇದ್ದಾರೆ, ಹಾಗೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವ್ರಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ, ನಿಮ್ಮ ಎಂಟ್ರೆನ್ಸ್ನ ನೀವು ಈ ರೀತಿ ಮಾಡಿ, ಅಲ್ಲಿಂದ ಅದು ಬರ್ತಾ ಇರುತ್ತೆ, ಇಲ್ಲಿಂದ ಇದು ಬರ್ತಾ ಇರುತ್ತೆ, ನೀವು ಹಿಂಗೆ ನಡ್ಕೊಂಡು ಬರಬೇಕು, ಇದೇ ರೀತಿ ಪೋಸ್ನ ಕೊಡಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲರಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಟ್ರಿಪಲ್ ಎಚ್ ಅವರ ಎಂಟ್ರೀಸ್ಗಳು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾದಲ್ಲಿ. ಅಂಡ್ ಹೇಳ್ಕೊಡೋದಕ್ಕೆ ಪರ್ಫೆಕ್ಟ್ ವ್ಯಕ್ತಿ ನಮ್ಮ ಟ್ರಿಪಲ್ ಎಚ್ ಅವರೇ. ಬಟ್ ಈ ಎಲ್ಲದನ್ನು ಕೂಡ ಇಂಟರ್ನೆಟ್ ಅಲ್ಲಿ ಲೀಕ್ ಮಾಡೋದು ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಅಂಡ್ ಡಬ್ಲ್ಯೂ ಅನ್ರಿಯಲ್ ಅಂತ ಒಂದು ಡಾಕ್ಯುಮೆಂಟರಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಆದಷ್ಟು ಬೇಗ ನೆಟ್ಫ್ಲಿಕ್ಸ್ ಅಲ್ಲಿ. ಅಂಡ್ ಈಗ ಫ್ಯಾನ್ಸ್ ಗಳು ಅದ್ರ ಬಗ್ಗೆನೂ ಕೂಡ ಬ್ಯಾಡ್ ಕಮೆಂಟ್ಸ್ ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಆ ರೀತಿ ಡಾಕ್ಯುಮೆಂಟರಿನ ತಗೊಂಡ್ ಬರಬೇಡಿ, ಎಲ್ಲ ಮಜಾ ಕೂಡ ಹಾಳಾಗುತ್ತೆ ಅಂತ ಫ್ಯಾನ್ಸ್ ಗಳು ಡಬ್ಲ್ಯೂ ಮೇಲೇನೆ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ನೋಡೋಣ ಗೈಸ್, ಅನ್ರಿಯಲ್ ಡಾಕ್ಯುಮೆಂಟರಿಲಿ ಡಬ್ಲ್ಯೂ ಅವರು ಯಾವ ಸೀಕ್ರೆಟ್ ಗಳನ್ನ ಡಬ್ಲ್ಯೂ ಕಂಪನಿ ಬಗ್ಗೆ ರಿವೀಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ ಲ್ಯಾಶ್ ನ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಆಗ ನಾನು ನಿಮಗೆ ತಿಳಿಸಿದ್ದೆ, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಒನ್ ಲಾಸ್ಟ್ ಟೈಮ್ ಅಂತ ಪ್ರಮೋಟ್ ಮಾಡ್ತಾರೆ ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಗೆ ಆ ಒಂದು ಟ್ಯಾಗ್ ಲೈನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹೊಸ ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ನನಗೆ ಓಲ್ಡ್ ಪೋಸ್ಟರ್ ಗಿಂತ ಈ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಫೇಸ್ ಆಫ್ ನ ಡಬ್ಲ್ಯೂ ಅವರು ಇಲ್ಲಿ ತೋರಿಸಿದ್ದಾರೆ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ. ಅಂಡ್ ಹೊಸ ರೆಂಡರ್ ಕೂಡ ಯೂಸ್ ಮಾಡಿದ್ದಾರೆ. ಅಂಡ್ ಮೇಲ್ಗಡೆ ಟ್ಯಾಗ್ ಲೈನ್ ಕೂಡ ಕೊಟ್ಟಿದ್ದಾರೆ, ಒನ್ ಲಾಸ್ಟ್ ಟೈಮ್ ಅಂತ. ಸೊ ಫೈನಲ್ ಬಾರಿ ಇವರಿಬ್ರು ಕೂಡ ನಮಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ಮ್ಯಾಚ್ ಆಡೋದು ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಮ್ಯಾಚ್ ಕಾರ್ಡ್ ಕೂಡ ಅಮೇಜಿಂಗ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರ ಹೊಸ ಶೋ ಬಗ್ಗೆ. ನಿಮ್ಗೆ ನಾನು ಐ ಥಿಂಕ್ ತುಂಬಾ ತಿಂಗಳುಗಳಾಯ್ತು ಅಂತ ಅನ್ಕೋತೀನಿ, ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಹೊಸ ಶೋನ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದೆ. ಅದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಟೈಮ್ ಅಲ್ಲಿ ಅಂತಾನೆ ಹೇಳ್ಬಹುದು. ಬ್ಲಡ್ ಲೈನ್ ಜೊತೆ ಅವರ ಕೆಲವೊಂದಷ್ಟು ಫುಟೇಜಸ್ ಗಳು ಕೂಡ ಲೀಕ್ ಆಗಿತ್ತು. ಟ್ರೇಲರ್ ಅಲ್ಲಿ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರೇ ಹೇಳಿದ್ರು, ಬ್ಲಡ್ ಲೈನ್ ಜೊತೆ ಯಾಟ್ ಅಲ್ಲಿ ಇದ್ರು. ಅಂಡ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ಜೊತೆನೂ ಕೂಡ ಅವರು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ಬ್ಲಡ್ ಲೈನ್ ನ ಆ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿ ಔಟ್ ಆಗಿದೆ. ನಿಜವಾಗ್ಲೂ ಅಮೇಜಿಂಗ್ ಆಗಿತ್ತು ಯಾವ ರೀತಿ ಸ್ಯಾಮಿ ಝೈನ್ ಅವರು ಬ್ಲಡ್ ಲೈನ್ ಗೆ ಜಾಯ್ನ್ ಆದ್ರು. ಆ ಎಲ್ಲಾ ಸ್ಟೋರಿನ ನಮ್ಮ ಸ್ಯಾಮಿ ಝೈನ್ ಅವರು ಹಂಚ್ಕೋತಾರೆ. ಎಲ್ಲರ ಜೊತೆನೂ ಕೂಡ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಟೈಮ್ ನ ಸ್ಪೆಂಡ್ ಮಾಡಿದ್ದಾರೆ. ಅಂಡ್ ಎಂಟೈರ್ ಬ್ಲಡ್ ಲೈನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಿಜವಾಗ್ಲೂ ಸರ್ವೈವರ್ ಸೀರೀಸ್ ಟೈಮ್ ಅಲ್ಲಿ ಈ ಒಂದು ಫೋಟೋ ಲೀಕ್ ಆಗಿತ್ತು. ಅಂಡ್ ಈಗ ಅದರ ಸಂಪೂರ್ಣ ಶೋ ಕೂಡ ರಿಲೀಸ್ ಆಗಿದೆ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಹಿಮೆನ್ ಅವರ ಫ್ಯಾಕ್ಷನ್ ಬಗ್ಗೆ. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಈ ಒಂದು ಫ್ಯಾಕ್ಷನ್ ಅಲ್ಲಿ ಇನ್ನ ಒಬ್ಬ ಸೂಪರ್ ಸ್ಟಾರ್ ನ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಸದ್ಯಕ್ಕೆ ಡಬ್ಲ್ಯೂ ಅವರು ಆ ಒಂದು ಪ್ಲಾನ್ ನ ಹೋಲ್ಡ್ ಮಾಡಿದೆಯಂತೆ. ಅಂಡ್ ಸದ್ಯಕ್ಕೆ ಡಬ್ಲ್ಯೂ ಅವರು ಇವ್ರು 3 ಜನನ್ನೇ ಹಾಕೊಂಡು ಈ ಒಂದು ಟೀಮ್ ನ ಇನ್ನೂ ದೊಡ್ಡದಾಗಿ ಬಿಲ್ಡ್ ಮಾಡಬೇಕು, ಇನ್ನೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಸೊ ಸದ್ಯಕ್ಕೆ ಇನ್ನ ಒಬ್ಬ ಸೂಪರ್ ಸ್ಟಾರ್ ನ ಎಂಟ್ರಿ ನೋಡೋದಕ್ಕೆ ಸಿಗೋದಿಲ್ಲ, ಫ್ಯೂಚರ್ ಅಲ್ಲಿ ಬಂದೇ ಬರ್ತಾರೆ. ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಪ್ಲಾನ್ ಇಲ್ವಂತೆ. ಅಂಡ್ ಡಬ್ಲ್ಯೂ ಅವರು ಈ ಒಂದು ಫ್ಯಾಕ್ಷನ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರಂತೆ. ಈಗ ಫ್ಯಾನ್ಸ್ ಗಳು ಈ ಒಂದು ಫ್ಯಾಕ್ಷನ್ ನ ಎವಲ್ಯೂಷನ್ 2.0 ಅಂತ ಕರೀತಾ ಇದ್ದಾರೆ. ಎವಲ್ಯೂಷನ್ ಗೆ ಹೋಲಿಸ್ತಾ ಇದ್ದಾರೆ, ಬ್ಲಡ್ ಲೈನ್ ಗೂ ಕೂಡ ಕಂಪೇರ್ ಮಾಡ್ತಾ ಇದ್ದಾರೆ. ಆ ರೀತಿ ಕಂಪ್ಯಾರಿಸನ್ ನ ಮಾಡಬಾರ್ದು ಅಂತ ಡಬ್ಲ್ಯೂ ಅವರು ಅನ್ಕೋತಾ ಇದ್ದಾರಂತೆ. ಅಂದ್ರೆ ಮುಂದೆ ಯಾವ್ದಾದ್ರು ಒಂದು ಫ್ಯಾಕ್ಷನ್ ನೋಡೋದಕ್ಕೆ ಸಿಕ್ಕರೆ ಆ ಒಂದು ಫ್ಯಾಕ್ಷನ್ ನ ಈ ಒಂದು ಫ್ಯಾಕ್ಷನ್ ಗೆ ಅವರು ಕಂಪೇರ್ ಮಾಡಬೇಕು. ಇದು ಆ ರೀತಿ ನಮಗೆ ನೋಡೋದಕ್ಕೆ ಸಿಗ್ಬೇಕು ಅಂತ ಡಬ್ಲ್ಯೂ ಅವರು ಅನ್ಕೋತಾ ಇದ್ದಾರಂತೆ. ನೋಡೋಣ ಗೈಸ್, ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಹಿಮೆನ್ ಅವರ ಈ ಒಂದು ಫ್ಯಾಕ್ಷನ್ ನ ಡಬ್ಲ್ಯೂ ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರ ಹೊಸ ಮೂವಿ ಇನ್ನೇನು ರಿಲೀಸ್ ಆಗ್ತಾ ಇದೆ, ಸ್ಮ್ಯಾಶಿಂಗ್ ಮಷೀನ್ ಅಂತ. ಅದರ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡಬಹುದು ಗುರು. ನಮ್ಮ ರಾಕ್ ಅವರು ಹೊಸ ಲುಕ್ ಅಲ್ಲೇ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಗುರ್ತಿಡಿಯೋದಕ್ಕೂ ಕೂಡ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಅಂದ್ರೆ ರಸಲ್ ಮೇನಿಯಾ 40 ಟೈಮ್ ಅಲ್ಲಿ ಅದರ ಒಂದು ಫಸ್ಟ್ ಲುಕ್ ರಿಲೀಸ್ ಆಗಿತ್ತು. ಆಗ್ಲೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಏನೇ ಆಗ್ಲಿ ನಾನಂತೂ ನೋಡೋದಿಲ್ಲ ಗುರು, ಯಾಕಂದ್ರೆ ಡಬ್ಲ್ಯೂ ಗೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ. ಸೊ
ಅವ್ರ ಮೂವಿನ ನಾವ್ಯಾಕೆ ನೋಡ್ಬೇಕು ಅಲ್ವಾ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರು ರೀಸೆಂಟ್ ಆಗಿ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರ ಇನ್ಸ್ಟಾಗ್ರಾಮ್ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇದರಲ್ಲಿ ನಮ್ಮ ಜಾನ್ ಸಿನಾ ಅವರು ಸ್ಟೆಫನಿ ಮಿಕ್ಮೆನ್ ಅವ್ರನ್ನ ಒಂದ್ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅದೇ ರೀತಿ ಫೋಟೋನ ಅವರು ಅಪ್ಲೋಡ್ ಮಾಡಿದ್ದಾರೆ. ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರ ಶೋ ರಿಲೀಸ್ ಆಯ್ತಲ್ಲ, ಅದಕ್ಕೋಸ್ಕರ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಅನ್ಕೋತೀನಿ. ಯಾವುದೋ ಒಂದು ಕಾರಣಕ್ಕೆ ನಮ್ಮ ಜಾನ್ ಸಿನಾ ಅವರು ಸ್ಟೆಫನ್ ಮಿಕ್ಮೆನ್ ಅವರ ಈ ಒಂದು ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ ಮುಗಿದ ಕೂಡಲೇ ಮಂಡೇ ನೈಟ್ ರಾಲ್ ಏನು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಇನ್ನ ಅವರು ನೆಕ್ಸ್ಟ್ ಯಾವಾಗ ನೋಡೋದಕ್ಕೆ ಸಿಗ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, ರೋಮನ್ ರೈನ್ಸ್ ಅವರು ಈ ತಿಂಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಜೂನ್ ತಿಂಗಳಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಬ್ಯಾಕ್ ಕ್ಲಾಶ್ ನ ರೋಮನ್ ರೈನ್ಸ್ ಅವರು ಮಿಸ್ ಮಾಡ್ಕೊಳ್ಳೋದು ಇಲ್ಲಿ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಮೇ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ವಂತೆ. ಮುಂದಿನ ತಿಂಗಳು ಪ್ರಾರಂಭದಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಕಳೆದ ವರ್ಷನೂ ಕೂಡ ಇದೇ ರೀತಿ ರಸಲ್ ಮೇನಿಯಾ ಆದ್ಮೇಲೆ ಬ್ರೇಕ್ ನ ತಗೊಂಡಿದ್ರು, ಬಟ್ ಈ ವರ್ಷ ಅಷ್ಟೊಂದೇನು ಲಾಂಗ್ ಬ್ರೇಕ್ ನ ತಗೋತಾ ಇಲ್ಲ. ಕಳೆದ ವರ್ಷದ ರೀತಿ ಸಮ್ಮರ್ ಸ್ಲಾಮ್ ಅಲ್ಲಿ ಅವರೇನು ರಿಟರ್ನ್ ಆಗ್ತಾ ಇಲ್ಲ, ಬದಲಿಗೆ ಮುಂದಿನ ತಿಂಗಳು ಪ್ರಾರಂಭದಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಏನೇ ಆಗ್ಲಿ ಬ್ಯಾಕ್ ಲ್ಯಾಶ್ ನ ಮಿಸ್ ಮಾಡ್ಕೋತಾ ಇದಾರಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ 25,000 ಫ್ಯಾಮಿಲಿನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. See you guys in my next video.